ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ 8th and 9th ಡಿಸೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಹಾಗೂ MCQs. ಸೊ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಫಸ್ಟ್ ಆಗಿ ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಾ, ಚಾನಲ್ ಲೈಕ್ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಸೆಷನ್ ಅನ್ನು ಪ್ರಾರಂಭ ಮಾಡುವ. ಸೊ ಇದು ಕಳೆದ ವಿಡಿಯೋಗೆ ಸಂಬಂಧಿಸಿದ ಪ್ರಶ್ನೆಗಳು. ಇನ್ ವಿಚ್ ಇಯರ್ ದ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪಾಸ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಇತ್ತು. ಸೊ ಅದಕ್ಕೆ ಸರಿ ಉತ್ತರ 1990. ಹಾಗೆಯೇ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಏರಿಯಾಸ್ ಆರ್ ಬೆಲ್ಟ್ಸ್ ದ ಮೆಜಾರಿಟಿ ಆಫ್ ವಾಲ್ಕೆನೋಸ್ ಟೇಕ್ಸ್ ಪ್ಲೇಸ್. ಸೊ ಅದು ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಹಾಗೆಯೇ ಕಿಸಾನ್ ಘಾಟ್ ಈಸ್ ಅ ಕ್ರಿಮೇಟರಿ ಮೆಮೋರಿಯಲ್ ಆಫ್ ವಿಚ್ ಫೇಮಸ್ ಪರ್ಸನಾಲಿಟಿ ಅಂತ ಇದೆ. ಸೊ ಅದಕ್ಕೆ ಕರೆಕ್ಟ್ ಉತ್ತರ ಚರಣ್ ಸಿಂಗ್. ಸೊ ಈ ಮೂರು ಪ್ರಶ್ನೆಗಳಿಗೆ ಹಲವಾರು ಮಂದಿ ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ಸೂಪರ್ ಕಾಂಗ್ರ್ಯಾಚುಲೇಷನ್ಸ್. ಇಷ್ಟು ಹೇಳ್ತಾ ಇವತ್ತಿನ ಪ್ರಶ್ನೆಗಳು ಹೀಗಿವೆ. ದ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಈಸ್ ದ ಸ್ಟೇಟ್ ಬರ್ಡ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್. ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ ಹೇಳುವಂತ ಪಕ್ಷಿ ಈ ಕೆಳಗಿನ ಯಾವ ರಾಜ್ಯಗಳ ರಾಜ್ಯ ಪಕ್ಷಿಯಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಅರುಣಾಚಲ ಪ್ರದೇಶ ಮತ್ತು ಕೇರಳ. ಸೊ ಅರುಣಾಚಲ ಪ್ರದೇಶ ಮತ್ತು ಕೇರಳದ ರಾಜ್ಯ ಪಕ್ಷಿ ಅಂತ ಹೇಳಿ ಗ್ರೇಟ್ ಹಾರ್ನ್ಬಿಲ್ ಅದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೂ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಹಾರ್ನ್ಬಿಲ್ ಉತ್ಸವ ಅಂತ ಹೇಳುವಂತ ಒಂದು ಉತ್ಸವವನ್ನು ನಾಗಾಲ್ಯಾಂಡ್ ಅಲ್ಲಿ ಬಹಳಷ್ಟು ಜೋರಾಗಿ ಅದನ್ನು ಆಚರಿಸ್ತಾರೆ. ಓಕೆ, ಸೊ ಈ ಗ್ರೇಟ್ ಹಾರ್ನ್ಬಿಲ್ ಅಂತ ಹೇಳುವಂಥದ್ದು ಒಂದು ವಿಶಿಷ್ಟವಾಗಿರುವಂತಹ ಒಂದು ಹಕ್ಕಿಯಾಗಿದ್ದು ಇದನ್ನು ಕಾನ್ಕೇವ್ ಕ್ಯಾಸ್ಟ್ ಹಾರ್ನ್ಬಿಲ್, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಥವಾ ಗ್ರೇಟ್ ಪೈಡ್ ಹಾರ್ನ್ಬಿಲ್ ಅಥವಾ ಬರೀ ಗ್ರೇಟ್ ಹಾರ್ನ್ಬಿಲ್, ಸೊ ಹೀಗೆ ನಾನಾ ರೀತಿಯ ಹೆಸರುಗಳಲ್ಲಿ ಕಾಣ್ತೇವೆ. ಸೊ ಹಾರ್ನ್ಬಿಲ್ ಪಕ್ಷಿ ಅಂತ ಹೇಳುವಂತ ಪಕ್ಷಿ ನಮ್ಮ ದೇಶದಲ್ಲಿ ಸರಿಸುಮಾರು 9 ಪ್ರಭೇದಗಳಿವೆ. ಆ 9 ಪ್ರಭೇದಗಳಲ್ಲಿ ಗ್ರೇಟ್ ಹಾರ್ನ್ಬಿಲ್ ಕೂಡ ಒಂದು. ಅದಲ್ಲದೆ ಈ ಪಕ್ಷಿಯನ್ನು ಫಾರೆಸ್ಟ್ ಇಂಜಿನಿಯರ್ಸ್ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡ್ತಾರೆ ಅಥವಾ ಕಾಡುಗಳ ರೈತ ಅಂತ ಹೇಳುವಂತ ಹೆಸರಿನಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕಂತ ಹೇಳಿದ್ರೆ it plays a very important role in dispersing the seeds of the tropical trees, and hornbills indicate the prosperity and balance of the forest they build nests in. ಅದಲ್ಲದೆ ಇದು ಈ ಉಷ್ಣವಲಯದ ಮರಗಳಿಗೆ ಸಂಬಂಧಿಸಿದಾಗೆ ಈ ಬೀಜಗಳ ಡಿಸ್ಪರ್ಸಲ್ಗೆ ಇದು ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಸೊ ಹಾಗಾಗಿ ಇದನ್ನು ಫಾರೆಸ್ಟ್ ಇಂಜಿನಿಯರ್ಸ್ ಅಥವಾ ಫಾರ್ಮರ್ಸ್ ಆಫ್ ದ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಈಗ ನೋಡಿ 2016ರ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಈ ಹಾರ್ನ್ಬಿಲ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ರೀಜನ್ಸ್ ಆಫ್ ಇಂಡಿಯಾ ಯು ಆರ್ ಮೋಸ್ಟ್ ಲೈಕ್ಲಿ ಟು ಕಮ್ ಅಕ್ರಾಸ್ ದ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಅಂದ್ರೆ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಈ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ ಹೇಳುವಂಥದ್ದು ಭಾರತದ ಯಾವ ಪ್ರಮುಖ ವಲಯಗಳಲ್ಲಿ ನಾವು ಕಾಣಬಹುದು ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸ್ಯಾಂಡ್ ಡೆಸರ್ಟ್ಸ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ, ಹೈಯರ್ ಹಿಮಾಲಯಸ್ ಆಫ್ ಜಮ್ಮು ಕಾಶ್ಮೀರ್, ಸಾಲ್ಟ್ ಮಾರ್ಷಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಇವೆಲ್ಲ ಉತ್ತರಗಳು ತಪ್ಪು, ಈ ಆಪ್ಷನ್ಗಳೆಲ್ಲ ತಪ್ಪು. ಬಟ್ ದ ರೈಟ್ ಆನ್ಸರ್ ಇಸ್ ವೆಸ್ಟರ್ನ್ ಘಾಟ್ಸ್. ಸೊ ಇಲ್ಲಿ ನೀವು ತಿಳ್ಕೊಬೇಕು, ಈ ಗ್ರೇಟ್ ಹಾರ್ನ್ಬಿಲ್ ಅಂತ ಇದೆಯಲ್ಲ ಈ ಪಕ್ಷಿ, ಇದು ಪಶ್ಚಿಮ ಘಟ್ಟಗಳಲ್ಲಿ ಹಿಮಾಲಯನ್ ಫುಟ್ ಹಿಲ್ಸ್ ಅಂದ್ರೆ ಉತ್ತರಾಂಚಲದಿಂದ ಸರಿಸುಮಾರು ದಕ್ಷಿಣ ನೇಪಾಲ್ನವರೆಗೆ, ಹಾಗೂ ಇನ್ನೊಂದು ವಲಯ ಯಾವುದು ಅಂತ ಹೇಳಿದ್ರೆ ನಾರ್ತ್ ಈಸ್ಟರ್ನ್ ರೀಜನ್. ಸೊ ಯಥೇಚ್ಛವಾಗಿ ಈ ಒಂದು ಹಕ್ಕಿಯ ಪ್ರಭೇದವು 3 ಪ್ರಮುಖ ವಲಯಗಳಲ್ಲಿ ಕಾಣಬಹುದು. ಅಂದ್ರೆ ಅದರ ನೈಸರ್ಗಿಕ ಆವಾಸ ಸ್ಥಾನದ ಒಂದು ಅಡಿಯಲ್ಲಿ ಒಂದು ಪಶ್ಚಿಮ ಘಟ್ಟಗಳು, ಹಿಮಾಲಯದ ತಪ್ಪಲು ಅದು ಉತ್ತರಾಂಚಲ್ ಟು ದಕ್ಷಿಣ ನೇಪಾಳದ ಆ ಭಾಗದಲ್ಲಿ, ಹಾಗೂ ಉತ್ತರ ಈಶಾನ್ಯ ಭಾಗ. ಸೊ ಇದು ಒಂದು ಇಂಪಾರ್ಟೆಂಟ್. ಅಂದ್ರೆ ಈ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಹೇಗೆ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳೋದಕ್ಕೆ 2016ರ ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನ ಈ ಪ್ರಿಲಿಮಿನರಿ ಎಕ್ಸಾಮ್ ನ ಈ ಪ್ರಶ್ನೆ ಇದಕ್ಕೊಂದು ಎಕ್ಸಾಂಪಲ್ ಅನ್ನಾಗಿ ನಾವು ಇಟ್ಟುಕೊಂಡಿದ್ದೇವೆ. ಈಗ ಈ ಪ್ರಶ್ನೆ ಯಾತಕ್ಕೋಸ್ಕರ ಬಂದಿದೆ ಅದಕ್ಕಿಂತ ಮುಂಚೆ ನಾನು ಆಗ್ಲೇ ಹೇಳಿದಾಗೆ ನೋಡಿ, ಈ ಪಕ್ಷಿ ಇದೆಯಲ್ಲ ಅರುಣಾಚಲ ಪ್ರದೇಶ ಮತ್ತು ಕೇರಳದ ರಾಜ್ಯ ಪಕ್ಷಿ. ಓಕೆ, ಇಟ್ ಇಸ್ ಅ ಸ್ಟೇಟ್ ಬರ್ಡ್ ಆಫ್ ಅರುಣಾಚಲ ಪ್ರದೇಶ ಕೇರಳ. ಆದರೆ ನಾಗಾಲ್ಯಾಂಡ್ ನಲ್ಲಿ ಈ ಗ್ರೇಟ್ ಹಾರ್ನ್ಬಿಲ್ ಉತ್ಸವ ಅಂತ ಹೇಳುವಂತ ಉತ್ಸವವನ್ನು ಮಾತ್ರ ಆಚರಿಸುವಂತದ್ದು ನಾಗಾಲ್ಯಾಂಡ್ ಅಲ್ಲಿ. ಹಾಗೂ ನಾಗಾಲ್ಯಾಂಡ್ ನ ರಾಜ್ಯ ಪಕ್ಷಿ ಯಾವುದು ಅಂತ ಹೇಳಿದ್ರೆ ಬ್ಲಿತ್ಸ್ ಟ್ರಗೋಪನ್ ಅಂತ ಹೇಳುವಂತ ಈ ಪಕ್ಷಿ. ಸೊ ಇದು ಕನ್ಫ್ಯೂಸ್ ಆಗ್ಲಿಕ್ಕೆ ನಿಮ್ಗೆ ಹೆಚ್ಚುವರಿಯಾಗಿ ಕಾರಣ ಆಗ್ತಿದೆ. ಸೊ ಹಾಗಾಗಿ ಇದರ ಬಗ್ಗೆ ನೀವು ಕನ್ಫ್ಯೂಸ್ ಆಗಬಾರ್ದು. ಹಾರ್ನ್ಬಿಲ್ ಉತ್ಸವವನ್ನು ನಾಗಾಲ್ಯಾಂಡ್ ಅಲ್ಲಿ ಆಚರಿಸುವಂಥದ್ದು. ಹಾರ್ನ್ಬಿಲ್ ಅಂತ ಹೇಳುವಂತ ಪಕ್ಷಿ ಅರುಣಾಚಲ ಪ್ರದೇಶ ಮತ್ತು ಕೇರಳಕ್ಕೆ ಸಂಬಂಧಿಸಿದ ಒಂದು ರಾಜ್ಯ ಪಕ್ಷಿ ಅದು. ಹಾಗೂ ಹಾರ್ನ್ಬಿಲ್ ನ ಒಂದು ಇದನ್ನು ನಾವು ಹಾಕಿಲ್ಲ, ಬಟ್ ಅದ್ರಂದ್ರ ಕೊಕ್ಕು ಒಂಥರ ವಿಶಿಷ್ಟವಾಗಿರುವಂಥದ್ದು. ಓಕೆ, ಸೊ ದಟ್ ಈಸ್ ರಿಲೇಟೆಡ್ ಟು ಹಾರ್ನ್ಬಿಲ್. ಇದು ಬ್ಲಿತ್ಸ್ ಟ್ರಾಗೋಪನ್ ಅಂತ ಹೇಳುವಂಥದ್ದು ನಾಗಾಲ್ಯಾಂಡ್ ನ ಒಂದು ರಾಜ್ಯ ಪಕ್ಷಿ. ಈಗ ಈ ನಾಗಾಲ್ಯಾಂಡ್ ನಲ್ಲಿ ನಾವು ಆಗ್ಲೇ ಹೇಳಿದಾಗೆ
ಹಾರ್ನ್ಬಿಲ್ ಉತ್ಸವ ಅಂತ ಹೇಳುವಂತ, ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಹೇಳುವಂತ ಈ ಒಂದು ಫೆಸ್ಟಿವಲ್ ಅನ್ನು ಡಿಸೆಂಬರ್ 1ರಿಂದ 10ರವರೆಗೆ ವಿಶಿಷ್ಟವಾಗಿ ಆಚರಿಸ್ತಾರೆ ಪ್ರತಿ ವರ್ಷ. I repeat once again, Hornbill Festival is celebrated in the state of Nagaland from 1st to 10th of December. ಹಾಗೂ ಇದನ್ನು ನಾಗಾ ಹೆರಿಟೇಜ್ ವಿಲೇಜ್ ಅಂತ ಹೇಳುವಂತ ಒಂದು ಸ್ಥಳದಲ್ಲಿ, ಕಿಸಾಮ ಅಂತ ಹೇಳುವಂತ ಒಂದು ಸ್ಥಳದಲ್ಲಿ, ಅಲ್ಲಿ ನಾಗಾ ಹೆರಿಟೇಜ್ ವಿಲೇಜ್ ಅಂತ ಒಂದಿದೆ. ಸೊ ಆ ಒಂದು ವಿಶಿಷ್ಟ ಸ್ಥಳದಲ್ಲಿ ಕಿಸಾಮ ಅಂತ ಹೇಳುವಂತ ಒಂದು ಪ್ಲೇಸ್ ಅಲ್ಲಿ, ಇದು 12 ಕಿಲೋಮೀಟರ್, ನಾಗಾಲ್ಯಾಂಡ್ ನ ಕ್ಯಾಪಿಟಲ್ ಆಗಿರುವಂತಹ ಕೊಹಿಮಾದಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಕಿಸಾಮ ಅಂತ ಹೇಳುವಂತ ಈ ಒಂದು ನಾಗಾ ಹೆರಿಟೇಜ್ ವಿಲೇಜ್ ಅಲ್ಲಿ ಅದನ್ನು ವಿಶಿಷ್ಟವಾಗಿ ಆಚರಿಸ್ತಾರೆ. ಹಾಗೂ ಈ ಹಾರ್ನ್ಬಿಲ್ ಫೆಸ್ಟಿವಲ್ ಅಥವಾ ಉತ್ಸವವನ್ನು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಹೇಳಿ ಅಲ್ಲಿ ಕರೀತಾರೆ. ಅಂದ್ರೆ ಉತ್ಸವಗಳಲ್ಲಿ ಉತ್ಸವ ಅಂತ ಹೇಳುವಂತ ಆ ಒಂದು ಅರ್ಥದಲ್ಲಿ, ಅಂದ್ರೆ ವಿಶಿಷ್ಟವಾಗಿ ಆಹಾರ ಪದ್ಧತಿಯಿಂದ ಹಿಡಿದು ಕರಕುಶಲ ವಸ್ತುಗಳಿಂದ ಹಿಡಿದು ಅವರ ನೃತ್ಯ ಪರಂಪರೆ ಎಲ್ಲವನ್ನು ಕೂಡ ಶೋಕೇಸ್ ಮಾಡುವಂತ ಒಂದು ವಿಶಿಷ್ಟವಾದ ಉತ್ಸವವೇ ಹಾರ್ನ್ಬಿಲ್ ಉತ್ಸವ. ಸೊ ಹಾರ್ನ್ಬಿಲ್ ಅಂತ ಹೇಳಿದ್ರೆ ಆ ಪಕ್ಷಿ ಅಲ್ಲಿ ವಿಶಿಷ್ಟವಾಗಿ ಇರುವ ಕಾರಣ ಆ ಹೆಸರಿನಲ್ಲಿ ಈ ಒಂದು ಉತ್ಸವವನ್ನು ಆಚರಿಸುವಂಥದ್ದು. ಸೊ ಈ ಪ್ರಶ್ನೆ ನಾವು ಯಾತಕ್ಕೋಸ್ಕರ ಆಚರಿಸಿದ್ದೇವೆ, ಯಾಕಂತ ಹೇಳಿದ್ರೆ ನಾಗಾಲ್ಯಾಂಡ್ ನಲ್ಲಿರುವಂತಹ ಮೋನ್ ಜಿಲ್ಲೆಯಲ್ಲಿ ಒಂದು ಶಟ್ ಡೌನ್ ಅನ್ನು ಆಚರಿಸಿದ್ದಾರೆ. ದೇ ಆರ್ ಅಬ್ಸರ್ವಿಂಗ್ ಅ ಶಟ್ ಡೌನ್ ಆನ್ 7th of December. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 14 ಸಿವಿಲಿಯನ್ಸ್ ಅನ್ನು ಇನ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಕಿಲ್ಲಿಂಗ್ ಆಫ್ 14 ನಾಗರಿಕರನ್ನು ಸೆಕ್ಯೂರಿಟಿ ಪಡೆಗಳು ಹತ್ಯೆಗೀಡಿರುವ ಕಾರಣ ಅಲ್ಲಿನ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಆ ಅವಧಿಯಲ್ಲಿ ಆಚರಿಸಲ್ಪಟ್ಟಿರುವಂತಹ ಈ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಕಾಲ್ ಆಫ್ ಮಾಡಿದ್ದಾರೆ ಆಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಟು ದ ಡಿಸೀಸ್ಡ್. ಈಗ ಎರಡನೇ ಪ್ರಶ್ನೆ, ಎಕ್ಸ್ಪಾಂಡ್ ಇನ್ಸಾಕಾಗ್ ಅನ್ನು ವಿಸ್ತರಿಸಿ ಅಂತ ಹೇಳುವಂತ ಒಂದು ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸಾರ್ಟಿಯಂ ಅಂತ ಹೇಳುವಂಥದ್ದು. ಓಕೆ, ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸೋರ್ಟಿಯಂ. ಸೊ ಹಾಗಂದ್ರೆ ಏನು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಂಡ್ಬಿಡುವ. ಸೊ ಬೇಸಿಕಲಿ ಇಂಡಿಯನ್ SARS-CoV-2 ಜೆನಾಮಿಕ್ಸ್ ಕನ್ಸಾರ್ಟಿಯಂ ಅಂತ ಹೇಳಿದ್ರೆ ಅದೊಂದು ಮಲ್ಟಿ ಲ್ಯಾಬ್ ಏಜೆನ್ಸಿ. ಭಾರತ ಸರ್ಕಾರ ಡಿಸೆಂಬರ್ 2020ರಲ್ಲಿ ಸ್ಥಾಪಿಸಲ್ಪಟ್ಟಂತ ಒಂದು ಮಲ್ಟಿ ಲ್ಯಾಬ್ ಏಜೆನ್ಸಿ ಆಗಿದ್ದು, ಇದರ ಮುಖ್ಯವಾಗಿರುವಂತಹ ಉದ್ದೇಶ ಈ SARS-CoV-2 ವೈರಸ್ COVID-19ಗೆ ಸಂಬಂಧಿಸಿದಾಗೆ ಅದಕ್ಕೆ ಕಾರಣೀಭೂತ ಆಗಿರುವಂತಹ SARS-CoV-2 ವೈರಸ್ಗೆ ಸಂಬಂಧಿಸಿದ ಅದರ ಜೆನೋಮಿಕ್ ವೇರಿಯೇಷನ್ಸ್ ಅನ್ನು ಅದನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಮಾನಿಟರ್ ಮಾಡಲಿಕ್ಕೆ ಇರುವಂತಹ ಒಂದು ವಿಶಿಷ್ಟ ಸಂಸ್ಥೆಯೇ ಈ ಒಂದು ಇನ್ಸಾಕಾಗ್ ಅಂತ ಹೇಳುವಂತಹ ಒಂದು ಸಂಸ್ಥೆ. The idea behind the establishment of INSACOG is to expand the whole genome sequencing of the coronavirus to understand how it spreads and evolves. ಅಂದ್ರೆ ಒಟ್ಟಾರೆಯಾಗಿ ಈ ಕೊರೋನಾ ವೈರಸ್ ಏನು ಮ್ಯುಟೇಷನ್ಗೆ ಒಳಗಾಗ್ತಾ ಇದೆ, ರೂಪಾಂತರಿಯಾಗಿ ಬದಲಾವಣೆಗೊಳ್ತಾ ಇದೆ, ಸೊ ಇದ್ರ ಬಗ್ಗೆ ಅದರ ಜಿನೋಮ್ ಸೀಕ್ವೆನ್ಸಿಂಗ್ಗೆ ಸಂಬಂಧಿಸಿದಾಗಿ ಅದನ್ನು ಅಧ್ಯಯನ ಮಾಡಿ ಅದು ಹೇಗೆ ಸ್ಪ್ರೆಡ್ ಆಗ್ತದೆ, ಅದು ಹೇಗೆ ಇವಾಲ್ವ್ ಆಗ್ತದೆ ಅಂತ ಹೇಳುವಂಥದ್ದು ಅಧ್ಯಯನ ಮಾಡಲಿಕ್ಕೆ ಇರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಲ್ಯಾಬೋರೇಟರಿ, ಅದು ಮಲ್ಟಿ ಲ್ಯಾಬ್ ಏಜೆನ್ಸಿ ಅದು. ಹಾಗೆ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಇದರ ಮೂಲಕ ಇದು ಸೆಟಪ್ ಆಗಿರುವಂತಹ ಒಂದು ಸಂಸ್ಥೆ. ಅದಲ್ಲದೆ ಈ ಇನ್ಸಾಕಾಗ್ ಇದೆಯಲ್ಲ, ಇದು ಕೇವಲ ಹೆಲ್ತ್ ಮಿನಿಸ್ಟ್ರಿಯಿಂದ ಮಾತ್ರ ಅಲ್ಲ, ಬದಲಾಗಿ ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂದ್ರೆ ಜೈವಿಕ ತಂತ್ರಜ್ಞಾನ ವಿಭಾಗ, ಹಾಗೆಯೇ CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಹಾಗೂ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಸೊ ಈ ಮೂರೂ ಒಂದು ವಿಶಿಷ್ಟ ಸಂಶೋಧನಾ ಕೇಂದ್ರಗಳು, ವೈಜ್ಞಾನಿಕ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಒಂದು ಮೂರು ವಿಶಿಷ್ಟವಾಗಿರುವಂತಹ ಸಂಸ್ಥೆಗಳು ಕೂಡ ನಮ್ಮ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಜೊತೆ ಸೇರಿಕೊಂಡು ಈ ಒಂದು ಇನ್ಸಾಕಾಗ್ ಅಂತ ಹೇಳುವಂತಹ ಒಂದು ಮಲ್ಟಿ ಲ್ಯಾಬ್ ಏಜೆನ್ಸಿ ಉದ್ದೇಶ ಟು ಮಾನಿಟರ್ ದ ಜೆನೋಮಿಕ್ ವೇರಿಯೇಷನ್ಸ್ ಇನ್ ದ COVID-19 ಕಾಸಿಂಗ್ SARS-CoV-2 ವೈರಸ್. ಸೊ ಇದನ್ನು ಯಾತಕ್ಕೋಸ್ಕರ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಇದು ಹಿಂದೂ 8ನೇ ಡಿಸೆಂಬರ್ಗೆ ಸಂಬಂಧಿಸಿದ ಮಾಹಿತಿ, ದಿನಪತ್ರಿಕೆಯಲ್ಲಿ ಇದ್ದಂತ ಮಾಹಿತಿ. Nearly 6 months after Karnataka proposed to set up 6 genome sequencing labs in the state, the Union Health Ministry has returned to the Indian SARS-CoV-2 Genomic Consortium to approve 4 labs in the government medical colleges. So ಅದಲ್ಲದೆ ಕರ್ನಾಟಕ 6 ಇಂತಹ ಜಿನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ಸ್ ಅನ್ನು ನಮ್ಮ ರಾಜ್ಯದಲ್ಲಿ ಸೆಟಪ್ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರುವ ಒಂದು ಹಿನ್ನೆಲೆಯಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಒಂದು ಇನ್ಸಾಕಾಗ್ ಅಂತ ಹೇಳುವಂತ ಈ ಒಂದು ಒಕ್ಕೂಟಕ್ಕೆ ನಮ್ಮ ರಾಜ್ಯದ 4 ಗವರ್ಮೆಂಟ್ ವೈದ್ಯಕೀಯ ಕಾಲೇಜುಗಳಲ್ಲಿ ಅಂದ್ರೆ ಕಲಬುರಗಿ, ಮೈಸೂರು, ಬೆಳಗಾವಿ ಮತ್ತು ಬೆಂಗಳೂರಿನ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ಇನ್ಸಾಕಾಗ್ ಅಂತ ಹೇಳುವಂತ ಈ ಲ್ಯಾಬ್ಗಳ ಅಪ್ರೂವಲ್ಗೆ ಅದು ಅನುಮತಿಯನ್ನು ಕೊಟ್ಟಿದೆ.
ಮೂರನೇ ಪ್ರಶ್ನೆ, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂದರೆ HIV ಯನ್ನು ನಿಗ್ರಹಿಸುವಲ್ಲಿ ಯಾವ ಅನಿಲವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಗುರುತಿಸಲಾಗಿದೆ. ವಿಚ್ ಗ್ಯಾಸ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಟು ಬಿ ಪ್ಲೇಯಿಂಗ್ ಕೀ ರೋಲ್ ಇನ್ ಸಪ್ರೆಸಿಂಗ್ ದ HIV? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಹೈಡ್ರೋಜನ್ ಸಲ್ಫೈಡ್. ಸೊ ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳುವಾಗ ಹೆಚ್ಚಿನವರು ನಾವು SSLC ತನಕ ಎಲ್ಲರೂ ವಿಜ್ಞಾನ ಓದಿರ್ತೇವೆ, ಹೌದಾ ಅಲ್ವಾ? ಸೊ ಕೊಳೆತ ಮೊಟ್ಟೆಯ ಒಂದು ವಾಸನೆ, ದುರ್ವಾಸನೆ ಅಂತ ಹೇಳಿದ್ರೆ ಈ ಅನಿಲದಲ್ಲಿ ಇರುವಂಥದ್ದು. ಸೊ ಇದಕ್ಕೂ HIV ಏನ್ ಸಂಬಂಧ ಅಂತ ಹೇಳಿ ಹಿಂದೂ ದಿನಪತ್ರಿಕೆಯಲ್ಲಿ 8ನೇ ಡಿಸೆಂಬರ್ಗೆ ಬಂದಿರುವಂತ ಮಾಹಿತಿ. ನಮ್ಮ ಸಂಶೋಧನೆಗೆ ಖ್ಯಾತಿ ಪಡೆದಂತ ನಮ್ಮ ದೇಶದ ಒಂದು ವಿಶಿಷ್ಟ ಸಂಸ್ಥೆ ಅಂತ ಅನ್ಸ್ಕೊಂಡಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಲ್ಲಿನ ವಿಜ್ಞಾನಿಗಳು ಏನನ್ನು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿದ್ರೆ, ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳುವಂತ ಈ ಒಂದು ಅನಿಲ ಈ HIV ವೈರಸ್ ಅನ್ನು ದಮನ ಮಾಡಲಿಕ್ಕೆ, ಅದನ್ನು ಸಪ್ರೆಸ್ ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರಿ ಅಥವಾ ಅದು ಪ್ರಮುಖ ಕಾರ್ಯವನ್ನು ವಹಿಸುತ್ತದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. Increased hydrogen sulfide was found to have a direct effect on reducing the rate at which the virus multiplies in HIV infected human immune cells. ಸೊ ಹೈಡ್ರೋಜನ್ ಸಲ್ಫೈಡ್ ಈ ಒಂದು ಅನಿಲದ ಒಂದು ಇನ್ಕ್ರೀಸಿಂಗ್ ಇಂದ ಅಥವಾ ಅದನ್ನು ಇನ್ಕ್ರೀಸ್ ಮಾಡುವುದರಿಂದ ಈ ಒಂದು HIV ಏನು ನಮ್ಮ ರೋಗ ನಿರೋಧಕ ಕೋಶಗಳ ಮೇಲೆ ಅದು ಬಾಧೆಯನ್ನು ಉಂಟು ಮಾಡ್ತದೆ, ಅದನ್ನು ತಕ್ಕ ಮಟ್ಟಿಗೆ ತಗ್ಗಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳಿಬಿಟ್ಟು ಸಂಶೋಧನೆಗಳು ದೃಢಪಟ್ಟಿವೆ. ಸೊ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ನ ಬಗ್ಗೆ ಹೇಳುವುದಿದ್ರೆ ಇದರ ಫಾರ್ಮುಲಾ H2S, ಹೈಡ್ರೋಜನ್ ಸಲ್ಫೈಡ್. ಬೇಸಿಕಲಿ ಇದೊಂದು ಕಲರ್ಲೆಸ್ ಅಂದ್ರೆ ಯಾವುದೇ ಬಣ್ಣ ಇರದಂತಹ ಒಂದು ಕ್ಯಾಲ್ಸೋಜನ್ ಹೈಡ್ರೈಡ್ ಅನಿಲ ಆಗಿದ್ದು, ಇದಕ್ಕೆ ಬಹಳಷ್ಟು ಕೊಳೆತ ಮೊಟ್ಟೆಯ ಒಂದು ವಿಶಿಷ್ಟ ದುರ್ವಾಸನೆಯ ಒಂದು ಸ್ಮೆಲ್ ಇದೆ. ಹಾಗೂ ಇದು ವಿಷಕಾರಿ ಆಗಿದ್ದು ಕೊರೋಸಿವ್, ನಾಶಕಾರಿ, ಹಾಗೂ ಇದು ಸುಡುವ ಒಂದು ಲಕ್ಷಣವನ್ನು ಅಂದ್ರೆ ಇಟ್ ಇಸ್ ಫ್ಲೇಮೇಬಲ್, ಬೆಂಕಿ ಹಿಡಿಯುವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಒಂದು ಲಕ್ಷಣವನ್ನು ಹೊಂದಿದೆ. ಹಾಗೂ ಹೈಡ್ರೋಜನ್ ಸಲ್ಫೈಡ್ ಹೆಚ್ಚಾಗಿ ಇದು it is often produced from the microbial breakdown of organic matter in the absence of oxygen, such as in swamps and sewers, etc. ಓಕೆ, ಸೊ ಹೆಚ್ಚಾಗಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಇದು ಸಾವಯವ ಪದಾರ್ಥಗಳಲ್ಲಿ ಸೂಕ್ಷ್ಮ ಜೀವಿಗಳ ಒಂದು ವಿಘಟನೆಯಿಂದ ಉಂಟಾಗುವಂತಹ ಒಂದು ಒಂದು ಅನಿಲ ಇದು. ಓಕೆ, ಸೊ ಎನಾರೋಬಿಕ್ ಡೈಜೆಷನ್ ನ ಮೂಲಕ ಕೆಲವು ಸಲ ಇದು ಸಲ್ಫೇಟ್ ರಿಡ್ಯೂಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ನ ಮೂಲಕ ಇದು ಉತ್ಪತ್ತಿ ಆಗುವಂಥದ್ದು. ಹಾಗೂ ಹೆಚ್ಚಾಗಿ ಕೊಳೆತ ಪದಾರ್ಥಗಳಲ್ಲಿ, ಸ್ವಾಂಪ್ಸ್ಗಳಲ್ಲಿ, ನಿಂತ ನೀರುಗಳಲ್ಲಿ ಈ ರೀತಿಯೆಲ್ಲ ಅಲ್ಲಿ ಉಂಟಾಗುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ಹೈಡ್ರೋಜನ್ ಸಲ್ಫೈಡ್ ನ ಬೇಸಿಕ್ ಇನ್ಫಾರ್ಮೇಶನ್. ಈಗ 4ನೇ ಪ್ರಶ್ನೆ, ಹಿಂದಿಯ ನಂತರ ಯಾವ ಭಾಷೆಗೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ ಕನ್ನಡ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ನಾವು ಒಂದು ಪಟ್ಟಿಯನ್ನು ಹಾಕಿದ್ದೇವೆ ನೋಡಿ. ಹಿಂದಿಗೆ 11 ಬಾರಿ ಹಿಂದಿ ಭಾಷೆಗೆ ಸಂಬಂಧಿಸಿದ ಹಾಗೆ 11 ಬಾರಿ ಈ ಒಂದು ಪ್ರಶಸ್ತಿಯು ಸಿಕ್ಕಿದೆ, ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳಿಗೆ. ಕನ್ನಡದಲ್ಲಿ 8 ಮಂದಿಗೆ, ಕನ್ನಡ ಲ್ಯಾಂಗ್ವೇಜ್ 8 ಮೆಂಬರ್ಸ್ ಆಫ್ ಗಾಡ್. ನೆಕ್ಸ್ಟ್ ಯು ಹ್ಯಾವ್ ಬೆಂಗಾಲಿ ಅಂಡ್ ಮಲಯಾಳಂ, ಹಾಗೇನೆ ಗುಜರಾತ್, ಮರಾಠಿ ಅಂಡ್ ಒಡಿಯಾ. ಸೊ ಈ ಸ್ಟಾಟಿಸ್ಟಿಕ್ಸ್ ತುಂಬಾನೇ ಇಂಪಾರ್ಟೆಂಟ್, ನಿಮ್ಗೆಲ್ಲ ಗೊತ್ತಿರಬೇಕು. ಸೊ ಈ ನಮ್ಮ ಕನ್ನಡಕ್ಕೆ ಸಂಬಂಧಿಸಿದಾಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖರಲ್ಲಿ ನಾವು ನೋಡಬಹುದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ 1967 ಅಲ್ಲಿ ಕುವೆಂಪು ಅವರಿಗೆ ರಾಮಾಯಣ ದರ್ಶನಂ ಈ ಒಂದು ಕೃತಿಗೆ, ಹಾಗೆಯೇ 1973 ಅಲ್ಲಿ DR ಬೇಂದ್ರೆ ನಾಲ್ಕು ತಂತಿ, 1977 ಅಲ್ಲಿ ಶಿವರಾಮ್ ಕಾರಂತ್ ಅವರ ಮೂಕಜ್ಜಿಯ ಕನಸುಗಳಿಗೆ, 1983 ಅಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಚಿಕ್ಕವೀರ ರಾಜೇಂದ್ರ ಆ ಕೃತಿಗೆ, ಹಾಗೆಯೇ 1990 ವಿನಾಯಕ್ ಕೃಷ್ಣ ಗೋಕಾಕ್ ಭಾರತ ಸಿಂಧು ರಶ್ಮಿ ಅಂತ ಹೇಳುವಂತ ಕೃತಿಗೆ, ಹಾಗೆಯೇ 1994 ಅಲ್ಲಿ UR ಅನಂತಮೂರ್ತಿ ಅವರ ಒಂದು ಒಟ್ಟಾರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಕೊಡುಗೆ, ಹಾಗೆಯೇ 1998 ಅಲ್ಲಿ ಗಿರೀಶ್ ಕರ್ನಾಡ್ ಹಾಗೂ 2010 ಅಲ್ಲಿ ಚಂದ್ರಶೇಖರ್ ಕಂಬಾರ್. ಸೊ ಇದನ್ನು ನಾವು ಯಾಕೆ ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಯಾಕಂತ ಹೇಳಿದ್ರೆ, ಇತ್ತೀಚೆಗೆ ಅಸ್ಸಾಮಿ ಕವಿ ನೀಲಮಣಿ ಫುಕನ್ ಮತ್ತು ಕೊಂಕಣಿ ಸಾಹಿತಿ ದಾಮೋದರ್ ಮೌಜೋ ಅವರಿಗೆ ಕ್ರಮವಾಗಿ 56 ಮತ್ತು 57ನೇ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ. ಫುಕನ್ ಅವರು 2020 ಸಾಲಿನ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದೆ. ಮೌಜೋ ಅವರನ್ನು 2021ನೇ ಸಾಲಿನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನೀವೆಲ್ಲ ಗಮನಿಸಬಹುದು, ಈ ಸಲದ ಬಹಳಷ್ಟು ಒಂದು ಪ್ರಶಸ್ತಿಗಳು ಎರಡೆರಡು ಬಾರಿ ಅದನ್ನು ಮಾಡಿದ್ದಾರೆ. ಯಾಕಂದ್ರೆ COVID-19 ಆಗಿರುವ ಕಾರಣ ಕೆಲವೆಲ್ಲ ಪ್ರಶಸ್ತಿಗಳನ್ನು ಈ ವರ್ಷ ಒಟ್ಟಾಗಿ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡಬಹುದು, ನೀಲಮಣಿ ಫುಕನ್ ಫಾರ್ ಅಸ್ಸಾಮಿ ಲ್ಯಾಂಗ್ವೇಜ್ ಅಂಡ್ 2021 ನಲ್ಲಿ ದಾಮೋದರ್ ಮೌಜೋ ಅವರಿಗೆ ಕೊಂಕಣಿ ಭಾಷೆಯಲ್ಲಿ, ಹಾಗೂ 1965 ಅಲ್ಲಿ ಜಿ ಶಂಕರ್ ಕುರೂಪ್ ಮಲಯಾಳಂ ಭಾಷೆಯಲ್ಲಿ ಬರೆದಂತ ಕೃತಿಗಳಿಗೆ ಅವರು ಫಸ್ಟ್ ರಿಸಿಪಿಯಂಟ್ ಆಗಿದ್ದಾರೆ. ಓಕೆ, 2019 ಅಲ್ಲಿ ಎ ನಂಬೂದ್ರಿ ಮಲಯಾಳಂಗೆ, ಹಾಗೂ 2018 ಅಮಿತಾವ್ ಘೋಷ್ ಆಂಗ್ಲ ಭಾಷೆಗೆ.
ಸೊ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಿದ್ರೆ ಇದು ಭಾರತಕ್ಕೆ ಸಾಹಿತ್ಯಕ್ಕೆ ಸಂಬಂಧ ಬಹಳಷ್ಟು ಅತ್ಯುನ್ನತವಾಗಿರುವಂತಹ ಒಂದು ಪ್ರಶಸ್ತಿ ಹಾಗೂ ಇದನ್ನು ಪ್ರತಿ ವರ್ಷ ಇದನ್ನು ಕೊಡುವಂಥದ್ದು ಹಾಗೂ ಸಾಹಿತ್ಯಕ್ಕೆ ಸಂಬಂಧಿಸಿದ ಒಂದು ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಗೆ ಅನುಸಾರವಾಗಿ ಇದನ್ನು ಕೊಡಲಾಗ್ತಾ ಇದೆ ಹಾಗೂ ದ ಅವಾರ್ಡ್ ಇಸ್ ಬೆಸ್ಟೋಡ್ ಓನ್ಲಿ ಆನ್ ಇಂಡಿಯನ್ ರೈಟರ್ಸ್ ಪ್ಲೀಸ್ ಟು ರಿಮೆಂಬರ್ ದಿಸ್. ಇದನ್ನು ಭಾರತೀಯ ಬರಹಗಾರ ಅಥವಾ ಸಾಹಿತಿಗಳಿಗೆ ಮಾತ್ರ ಇದನ್ನು ಕೊಡಲಾಗ್ತಾ ಇದೆ ಹಾಗೂ ನಮ್ಮ 8ನೇ ಶೆಡ್ಯೂಲ್ ಸಂವಿಧಾನದ 8ನೇ ಶೆಡ್ಯೂಲ್ ಅಲ್ಲಿರುವಂತಹ ಎಲ್ಲ ಭಾಷೆಗಳು ಹಾಗೂ ಇಂಗ್ಲಿಷ್ ಭಾಷೆಯನ್ನು ಒಳಗೊಂಡು ಆ ಭಾಷೆಯಲ್ಲಿ ಕೃತಿಗಳನ್ನು ರಚಿಸಿದ ಬರಹಗಾರರಿಗೆ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಅಂದ್ರೆ ಆ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ಗೆ ಅನುಗುಣವಾಗಿ ಇದನ್ನು ಫಸ್ಟ್ ಆಗಿ 1965 ಅಲ್ಲಿ ಇದನ್ನು ಅವಾರ್ಡ್ ಮಾಡಿರುವಂಥದ್ದು. ಆಗ್ಲೇ ನಾನು ಹೇಳಿದಾಗೆ ಜಿ ಶಂಕರ್ ಕುರು ವಾಸ್ ದ ಫಸ್ಟ್ ರಿಸಿಪಿಯೆಂಟ್ ಆಫ್ ದ ಜ್ಞಾನಪೀಠ್ ಪ್ರಶಸ್ತಿ. ಇಲ್ಲಿ ತನಕ ನೋ ಪಾಸ್ಟ್ಯೂಮಸ್ ಕನ್ಫರಲ್ ಇಸ್ ಗಿವನ್, ಪ್ಲೀಸ್ ನೋಟ್ ದಿಸ್. ಇಲ್ಲಿವರೆಗೆ ಮರಣೋತ್ತರವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಈವರೆಗೆ ಯಾರಿಗೂ ಕೊಟ್ಟಿಲ್ಲ. ಈಗ 5ನೇ ಪ್ರಶ್ನೆ, ಇಟ್ ಈಸ್ quite a nice question. Which country has announced to change its current 5-day work week to 4.5 days starting from January 1st, 2022? ಯಾವ ದೇಶವು ತನ್ನ ಪ್ರಸ್ತುತ 5 ದಿನಗಳ ಕೆಲಸದ ವಾರವನ್ನು ಜನವರಿ 1, 2022ರಿಂದ 4.5 ದಿನಕ್ಕೆ ಬದಲಾಯಿಸಲು ಘೋಷಿಸಿದೆ? ಸೊ 4.5 ದಿನ ಅಂತ ಹೇಳಿದ್ರೆ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಮಧ್ಯಾಹ್ನದಿಂದ ಇಲ್ಲ. ಸೊ ಹಾಗೆ ಆ ರೀತಿಯಾಗಿ ಇಲ್ಲದಿದ್ರೆ ವೀಕೆಂಡ್, ಶನಿವಾರ ಭಾನುವಾರ ಅಂತೂ ಹೆಚ್ಚಿನ ದೇಶಗಳಲ್ಲಿ ಅದೊಂಥರ ವೀಕೆಂಡ್ ಕಲ್ಚರ್ ಬೆಳೆದು ಬಂದಿದೆ. ಇಲ್ಲಿ ಹಾಗಲ್ಲ, ಇನ್ನೊಂದು ಎಕ್ಸ್ಟ್ರಾ ದಿನ ಅದು ಕೊಡ್ತಾ ಇದ್ದಾರೆ. ಸೊ ಯಾವ ರಾಜ್ಯ ಇತ್ತೀಚೆಗೆ, ಯಾವ ದೇಶ ಈ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಅಂತ ಹೇಳಿದ್ರೆ ಇದು ಕರೆಕ್ಟ್ ಉತ್ತರ UAE. UAE ಅಂತ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಆನ್ ಟ್ಯೂಸ್ಡೇ ಇಟ್ ಇಸ್ ಅನೌನ್ಸ್ಡ್ ಟು ಚೇಂಜ್ ಇಟ್ಸ್ ಎಕ್ಸಿಸ್ಟಿಂಗ್ 5-day work week to 4.5 days starting from January 1, 2022. Becoming the world's first country to make the employee-friendly transition and as a part of its efforts to improve productivity and work-life balance. ತುಂಬಾ ಚೆನ್ನಾಗಿದೆ. ಅಂದ್ರೆ ಎಂಪ್ಲಾಯಿಗಳಿಗೆ, ಉದ್ಯೋಗಿಗಳಿಗೆ ಒಂದು ರೀತಿ ಸ್ನೇಹಪರವಾಗಿರುವಂತಹ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಅವರ ಬೇರೆ ಲೈಫ್ ಮತ್ತು ಅವರ ವರ್ಕ್ ಲೈಫ್ ಅದರ ಪ್ರೊಡಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅಥವಾ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚುವರಿ ಮಾಡಲಿಕ್ಕೆ ಎರಡೂ ಕಡೆನೂ ಬ್ಯಾಲೆನ್ಸ್ ಬೇಕು, ಹೌದಾ ಅಲ್ವಾ? ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು 4.5 ದಿನಗಳ ಒಂದು ವರ್ಕಿಂಗ್ ಡೇಗೆ ಅನೌನ್ಸ್ ಮಾಡಿದ್ದಾರೆ, ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್. 6ನೇ ಪ್ರಶ್ನೆ, ಭಾರತ್ ಗೌರವ್ ಸ್ಕೀಮ್ ಇಸ್ ರಿಲೇಟೆಡ್ ಟು, ಭಾರತ್ ಗೌರವ್ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಥೀಮ್ ಆಧಾರಿತ ರೈಲುಗಳ ಮೂಲಕ ಸಂಸ್ಕೃತಿಯನ್ನು ಪ್ರದರ್ಶಿಸುವುದು. ಶೋಕೇಸಿಂಗ್ ದ ಕಲ್ಚರ್ ಥ್ರೂ ದ ಥೀಮ್ ಬೇಸ್ಡ್ ಟ್ರೈನ್ಸ್. ಹಾಗಂದ್ರೆ ಏನು? ಹಾಗಂದ್ರೆ ಭಾರತೀಯ ರೈಲ್ವೆಯು ತನ್ನ ಒಂದು ಪ್ರವಾಸೋದ್ಯಮದ ಅಂಗವಾಗಿ ಬೇರೆ ಬೇರೆ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಸ್ಕೀಮ್ ಅನ್ನು ಈಗ ಮಾಡ್ತಾ ಇದ್ದಾರೆ. ಸೊ ಅಂಡರ್ ದಿ ಸ್ಕೀಮ್ ದ ಥೀಮ್ ಬೇಸ್ಡ್ ಟೂರಿಸ್ಟ್ ಸರ್ಕಿಟ್ ಟ್ರೈನ್ಸ್ ಆನ್ ದ ಲೈನ್ಸ್ ಆಫ್ ರಾಮಾಯಣ ಎಕ್ಸ್ಪ್ರೆಸ್. ರಾಮಾಯಣ ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ಹೆಚ್ಚಾಗಿ ರಾಮಾಯಣ ಏರಿಯಾಗಳನ್ನು ಕವರ್ ಮಾಡುವಂತ ಒಂದು ರೈಲ್ವೆ ಸರ್ಕಿಟ್ ಅದು. ಸೊ ಅದೇ ಆಧಾರದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಟೂರಿಸ್ಟ್ ಸರ್ಕಿಟ್ಗಳು ನಮ್ಮ ದೇಶದಲ್ಲಿ 15 ಇವೆ, ಬೇರೆ ಬೇರೆ ಥೀಮ್ ಆಧಾರಿತವಾಗಿ. ಸೊ ಅಂತಹ ಒಂದು ಬೇರೆ ಬೇರೆ ಥೀಮ್ ಬೇಸ್ಡ್ ಟೂರಿಸ್ಟ್ ಸರ್ಕಿಟ್ಗೆ ಆಧಾರವಾಗಿ ಈ ನಮ್ಮ ಸದರ್ನ್ ವೆಸ್ಟರ್ನ್ ರೈಲ್ವೆ ಅದು ಕೂಡ ಈ ಒಂದು ಭಾರತ್ ಗೌರವ್ ಟ್ರೈನ್ಸ್ ನ ಆಧಾರವಾಗಿಟ್ಟುಕೊಂಡು ಈ ಥೀಮ್ ಬೇಸ್ಡ್ ಟೂರಿಸ್ಟ್ ಸರ್ಕಿಟ್ ನ ಆಧಾರವಾಗಿ ನಮ್ಮ ದೇಶದಲ್ಲಿರುವಂತಹ ಒಂದು ಸಾಂಸ್ಕೃತಿಕ ಪರಂಪರೆ ಹಾಗೂ ಐತಿಹಾಸಿಕ ಜಾಗಗಳ ಒಂದು ಶೋಕೇಸ್ ಮಾಡಲಿಕ್ಕೆ ಇದು ಇರುವಂತಹ ಒಂದು ಸ್ಕೀಮ್, ಭಾರತ್ ಗೌರವ್ ಸ್ಕೀಮ್ ಅಂತ ಹೇಳಿಬಿಟ್ಟು. 7ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಕೆಳಗಿನ ಯಾವ ಸಿಖ್ ಗುರುವನ್ನು ಔರಂಗಜೇಬನ ಆದೇಶದ ಮೇರೆಗೆ ಶಿರಶ್ಛೇದ ಮಾಡಲಾಯಿತು? ಓಕೆ, ಯಾವ ಸಿಖ್ ಗುರುವನ್ನು ಔರಂಗಜೇಬನ ಆದೇಶದ ಮೇರೆಗೆ ಶಿರಶ್ಛೇದ ಮಾಡಲಾಯಿತು? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಗುರು ತೇಜ್ ಬಹದ್ದೂರ್. ಗುರು ತೇಜ್ ಬಹದ್ದೂರ್ ಇಸ್ ದ ರೈಟ್ ಆನ್ಸರ್. ಸೊ ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ, ಗುರು ತೇಜ್ ಬಹದ್ದೂರ್ ಇವರು ಸಿಖ್ಖರ 9ನೇ ಗುರುವಾಗಿದ್ರು ಹಾಗೂ ಇವರನ್ನು ಎಕ್ಸಿಕ್ಯೂಟ್ ಮಾಡಿರುವಂಥದ್ದು ಔರಂಗಜೇಬ್. ಓಕೆ, ಸಿಸ್ ಗಂಗ್ ಗುರುದ್ವಾರ ಅಂತ ಹೇಳುವಂಥದ್ದು ಡೆಲ್ಲಿಯಲ್ಲಿರುವಂತಹ ಗುರುದ್ವಾರದಲ್ಲಿ ಅವರ ಒಂದು ಶಿರಶ್ಛೇದನವನ್ನು ಮಾಡಲಾಯಿತು. ಸೊ ಈ ಸಂದರ್ಭ ಪ್ರೈಮ್ ಮಿನಿಸ್ಟರ್ ಮೋದಿ he paid tributes to Guru Tej Bahadur during his visit to Sis Ganga Gurudwara at Delhi. ಸೊ ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು
ಈ ಸಿಸ್ಗಂಗ್ ಗುರುದ್ವಾರ, ದೆಹಲಿಯಲ್ಲಿರುವಂತಹ ಈ ಗುರುದ್ವಾರಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರಿಗೆ ನಮನಗಳನ್ನು ಸಲ್ಲಿಸಿದ್ರು. ಸೊ ಇವರನ್ನು ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಅಥವಾ ಇವರನ್ನು ಶಿರಶ್ಛೇದನ ಮಾಡಿದವರು ಮೊಘಲ ಎಂಪರರ್ ಆಗಿರುವಂತ ಔರಂಗಜೇಬ್. ಈಗ ನಿಮ್ಮ ಒಂದು ಗಮನಕ್ಕೆ ಏನು ಅಂತ ಹೇಳಿದ್ರೆ, ಈ 10 ಗುರುಗಳಲ್ಲಿ ಸಿಖ್ಖರ ಒಂದು ರೀತಿಯ ಆ ಧರ್ಮದಲ್ಲಿ ವಿ ಕ್ಯಾನ್ ಸಿ ರೈಟ್ ಫ್ರಮ್ ಗುರು ನಾನಕ್ ಇಂದ ಹಿಡಿದು ವಿ ಹ್ಯಾವ್ 10 ಗುರುಸ್. ಅದರಲ್ಲಿ ಈ 10 ಗುರುಗಳ ಸ್ಥಾನದಲ್ಲಿ 3 ಈ ರೀತಿಯಾಗಿ ಶಿರಶ್ಛೇದನ ಮಾಡಿದ್ದಾರೆ. ಓಕೆ, ಒಂದು ಯಾರು ಅಂತ ಹೇಳಿದ್ರೆ ಗುರು ಅರ್ಜನ್ ದೇವ್. ಓಕೆ, ಗುರು ಅರ್ಜನ್ ದೇವ್ ಅಂತ ಇದ್ದಾರಲ್ಲ, ಇವರು 5ನೇ ಗುರು, ಸಿಖ್ಖರ 5ನೇ ಗುರು. ಸೊ ಇವರು ಕೂಡ 1604ರಲ್ಲಿ ಆದಿ ಗ್ರಂಥ್ ಅಂತ ಹೇಳುವಂತ ಗ್ರಂಥವನ್ನು ಅವರು ಕಂಪೋಸ್ ಮಾಡ್ತಾರೆ. ಹಾಗೂ ಸ್ವರ್ಣ ಮಂದಿರದ ಒಂದು ಕನ್ಸ್ಟ್ರಕ್ಷನ್ಗೆ ಸಂಬಂಧಿಸಿದಾಗಿ ಕೂಡ ಇವರ ನೇತೃತ್ವದಲ್ಲಿ ಅದು ಆಗಿರುವಂತದ್ದು. ಇವರನ್ನು ಸಚ್ಚಾ ಬಾದ್ಶಾ ಅಂತ ಕೂಡ ಕರೀತಾರೆ. ಇವರನ್ನು ಜಹಂಗೀರ್ ಅವರು ಶಿರಶ್ಛೇದನ ಮಾಡ್ತಾರೆ. ಜಹಂಗೀರ್ ಅವನ ಆದೇಶದ ಮೇಲೆ ಗುರು ಅರ್ಜನ್ ದೇವ್ ಅವರ ಶಿರಶ್ಛೇದನ ಕೂಡ ಮಾಡ್ತಾರೆ. ಹಾಗೇನೆ ತೇಜ್ ಬಹಾದೂರ್ ಅಂತ ಹೇಳುವಂಥದ್ದು ಇದು ಇವರ 9ನೇ ಗುರು. ಇವರನ್ನು ಕೂಡ ಅಷ್ಟೇ ಔರಂಗಜೇಬನ ಒಂದು ಆದೇಶದ ಮೇರೆಗೆ ಇವರ ಶಿರಶ್ಛೇದನ ಮಾಡ್ತಾರೆ. ಹಾಗೂ 10ನೇ ಗುರು ಅಂತ ಅನ್ಸ್ಕೊಂಡಿರುವಂತ ಗುರು ಗೋವಿಂದ್ ಸಿಂಗ್, ಇವರನ್ನು ಕೂಡ he is assassinated by Jamshid Khan on the orders of Wasim Khan. ಸೊ 10 ಗುರುಗಳಲ್ಲಿ 3 ಈ ಒಂದು ರೀತಿ ಅವರ ಅಸಾಸಿನೇಷನ್ ಅನ್ನು ಈ ಮುಘಲ್ ರೂಲರ್ಸ್ಗಳು ಮಾಡಿರ್ತಾರೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಈ ವಿಷಯದ ಅನ್ವಯ ಈ ಪ್ರಶ್ನೆಯನ್ನು ನಾವು ಹಾಕೊಬೇಕಾಯಿತು. ಈಗ 8ನೇ ಪ್ರಶ್ನೆ, ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್ ಬೆನಿಫಿಟ್ಸ್ ವಿಚ್ ರೀಜನ್ ಆಫ್ ಇಂಡಿಯಾ? ಕೇನ್ ಬೇಟ್ವಾ ಲಿಂಕ್ ಯೋಜನೆಯು ಭಾರತದ ಯಾವ ಪ್ರದೇಶಕ್ಕೆ ಪ್ರಯೋಜನಕಾರಿಯಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಬುಂಡೇಲ್ಖಂಡ್ ಪ್ರಾಂತ್ಯ ಅಥವಾ ಬುಂಡೇಲ್ಖಂಡ್ ಪ್ರದೇಶ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬುಂಡೇಲ್ಖಂಡ್ ಪ್ರದೇಶ ಅಂದ್ರೆ ಏನು? ಬುಂಡೇಲ್ಖಂಡ್ ಅಂತ ಹೇಳಿದ್ರೆ ಇದು ಭಾರತದ ಈ ಮಧ್ಯ ಪ್ಲಾಟೋ ಭಾಗ ಇದೆಯಲ್ಲ, ಉತ್ತರ ಪ್ರದೇಶ ಮಧ್ಯಪ್ರದೇಶವನ್ನು ಆವರಿಸಿಕೊಂಡಿರುವಂತ ಈ ಭಾಗವನ್ನೇ ನಾವು ಬುಂಡೇಲ್ಖಂಡ್ ಪ್ರದೇಶ ಅಂತ ಹೇಳುವಂಥದ್ದು. ಈಗ ನದಿಗಳ ಬಗ್ಗೆ ತಿಳಿಯುವುದಾದ್ರೆ ಇಲ್ಲಿ ನೋಡಿ, ಇದು ಬೇಟ್ವಾ ನದಿ, ಇದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಮೂಲಕ ಹರಿದು ಆ ನಂತರ ಯಮುನಾ ನದಿಯನ್ನು ಸೇರುವಂತ ಒಂದು ಉಪನದಿ. ಓಕೆ, ಸೊ ದಿಸ್ ಇಸ್ ಬೇಟ್ವಾ ನದಿ. ಅದೇ ರೀತಿ ಇಲ್ಲಿ ಕೇನ್ ನದಿ ಕೂಡ ಹರಿತದೆ. ಪನ್ನಾ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ನ ಮೂಲಕ ಹರಿಯುವಂತದ್ದು ನೋಡಿ, ಇದು ಕೇನ್ ನದಿ. ಕ್ಯಾನ್ ಯು ಸಿ ಹಿಯರ್? ಇದು ಕೂಡ ಅಷ್ಟೇ ಯಮುನಾ ನದಿಯನ್ನು ಆ ನಂತರ ಉತ್ತರ ಪ್ರದೇಶದಲ್ಲಿ ಸೇರುವಂತದ್ದು. ಓಕೆ, ಸೊ ಎರಡು ಕೂಡ ಪ್ಯಾರಲಲ್ ಆಗಿ ಹರಿಯುವಂತ ಯಮುನಾ ನದಿಯ ಉಪನದಿಗಳು. ಇದು ಬೇಟ್ವಾ ನದಿ, ಇದು ಕೇನ್ ನದಿ. ಓಕೆ, ಸೊ ಈ ಎರಡು ಉಪನದಿಗಳ ಮಧ್ಯೆ ಈ ಒಂದು ಹೊಸತಾಗಿ ಒಂದು ಪ್ರಪೋಸ್ಡ್ ಕೇನ್ ಬೇಟ್ವಾ ಲಿಂಕ್ ಅಂದ್ರೆ ಸಂಪರ್ಕ, ನದಿಗಳನ್ನು ಸಂಪರ್ಕಿಸುವಂತ ಒಂದು ಕಾಲುವೆಯನ್ನು ಈಗ ರಚಿಸುವಂತ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಕೇನ್ ಮತ್ತು ಬೇಟ್ವಾ ಅಂತ ಹೇಳಿದ್ರೆ ಇದು ಬುಂಡೇಲ್ಖಂಡ್ ಪ್ರಾಂತ್ಯಕ್ಕೆ ಸಂಬಂಧಿಸಿದಾಗೆ ಭಾರತದ ಮಧ್ಯ ಭಾಗದಲ್ಲಿರುವಂತ ಬುಂಡೇಲ್ಖಂಡ್ ಪ್ರದೇಶಕ್ಕೆ ಸಂಬಂಧಿಸಿದ ಪ್ರಮುಖವಾಗಿರುವಂತಹ ನದಿಗಳು. ಹಾಗೂ ಎರಡೂ ನದಿಗಳು ಕೂಡ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಮೂಲಕ ಹರಿಯುತ್ತದೆ. ಹಾಗೂ ಇದು ಎರಡೂ ನದಿಗಳು ಕೂಡ ಯಮುನಾ ನದಿಯ ಉಪನದಿಗಳು. ಓಕೆ, ಈಗ ಏನಿದು ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್ಸ್? ಇದರ ಮಧ್ಯೆ ಈ ಒಂದು ಲಿಂಕ್ ಪ್ರಾಜೆಕ್ಟ್ ಅನ್ನು, ದಿಸ್ ಇಸ್ ಅ ಲಿಂಕ್ ಪ್ರಾಜೆಕ್ಟ್. ಓಕೆ, ಈ ಎರಡುಗಳ ಮಧ್ಯೆ ಈ ಎರಡು ನದಿಗಳನ್ನು ಸಂಪರ್ಕಿಸುವಂತಹ ಒಂದು ಪ್ರಾಜೆಕ್ಟ್ ಅದು. ಸೊ ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್ ಇಟ್ ಇನ್ವಾಲ್ವ್ಸ್ ಅ ಟ್ರಾನ್ಸ್ಫರ್ ಆಫ್ ವಾಟರ್ ಫ್ರಮ್ ದ ಕೇನ್ ಟು ದ ಬೇಟ್ವಾ ರಿವರ್ to the construction of Daudhan Dam and a canal linking the two rivers. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಡ್ಯಾಮ್ ಬಂದು ಎರಡೂ ನದಿಗಳ ನೀರನ್ನು ಸಂಪರ್ಕಿಸುವಂತ ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇದು. ಹಾಗೂ ಇದರಿಂದಾಗಿ ಬಹಳಷ್ಟು ಆ ಒಂದು ಭಾಗದ ಬುಂಡೇಲ್ಖಂಡ್ ಭಾಗದ ಜನರಿಗೆ ಅವರ ಇರಿಗೇಷನ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಇರ್ಬೋದು ಮತ್ತು ಹೈಡ್ರೋ ಪವರ್ ಇತ್ಯಾದಿಗಳಿಗೆಲ್ಲ ಅದು ಸಹಾಯ ಆಗ್ಲಿಕ್ಕಿದೆ. ಹಾಗೂ ಈ ಪ್ರಾಜೆಕ್ಟ್ ವಿಲ್ ಬಿ ಆಫ್ ಇಮ್ಮೆನ್ಸ್ ಬೆನಿಫಿಟ್ ಟು ದ ವಾಟರ್ ಸ್ಟಾರ್ವ್ಡ್ ಬುಂಡೇಲ್ಖಂಡ್ ರೀಜನ್ which is spread across the state of MP and Madhya Pradesh and Uttar Pradesh. ಸೊ ಇದು ನಿಮ್ಮ ಮಾಹಿತಿಗೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಈ ವರ್ಷ 22 ಮಾರ್ಚ್ 2021 ಒಂದು ಹಿಸ್ಟಾರಿಕ್ ಅಗ್ರಿಮೆಂಟ್, ಒಂದು ಒಪ್ಪಂದ ನಮ್ಮ ಕೇಂದ್ರ ಸರ್ಕಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಮತ್ತು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಜೊತೆ ಒಂದು ಅಗ್ರಿಮೆಂಟ್ ಸೈನ್ ಆಗಿದೆ. ಬೇಸಿಕಲಿ ಈ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ, ಇಟ್ ಇಸ್ ಅ ಫಸ್ಟ್ ಮೇಜರ್ ಸೆಂಟ್ರಲಿ ಡ್ರಿವನ್ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಆಫ್ ದ ಕಂಟ್ರಿ. ದೇಶದ ಪ್ರಪ್ರಥಮ ಕೇಂದ್ರ ಪ್ರಾಯೋಜಿತ ರಾಜ್ಯಗಳ ಒಂದು ನದಿಗಳ ಒಂದು ಅಂತರ್ ಸಂಪರ್ಕಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಯೋಜನೆಯಾಗಿದ್ದು, ಇದನ್ನು ಇತ್ತೀಚೆಗೆ ಯೂನಿಯನ್ ಕ್ಯಾಬಿನೆಟ್ ಅಧ್ಯಕ್ಷತೆಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇದಕ್ಕೆ ಸಂಬಂಧಿಸಿದ ಫಂಡಿಂಗ್ ಮತ್ತು ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದ ಹಾಗೆ ಆ ಒಂದು ಪ್ರಪೋಸಲ್ ಅನ್ನು ಅಪ್ರೂವ್ ಮಾಡಿದ್ದಾರೆ.
9ನೇ ಪ್ರಶ್ನೆ, ಒಲಾಫ್ ಶೋಲ್ಸ್ ಬಿಕೇಮ್ ದ ಚಾನ್ಸಲರ್ ಆಫ್ ವಿಚ್ ಕಂಟ್ರಿ? ಒಲಾಫ್ ಶೋಲ್ಸ್ ಯಾವ ದೇಶದ ಕುಲಪತಿಯಾದರು ಅಂತ ಹೇಳಿಬಿಟ್ಟು ಒಂದು ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಜರ್ಮನಿ. ಸೊ ಇದು ಹೆಚ್ಚಿನ ಎಲ್ಲ ದಿನಪತ್ರಿಕೆಯಲ್ಲಿ ಬಂದಿದೆ. ಒಲಾಫ್ ಶೋಲ್ಸ್ ಬಿಕೇಮ್ ಜರ್ಮನೀಸ್ ನ್ಯೂ ಚಾನ್ಸಲರ್ on 8th December 2021. ಸೊ ಆಂಜೆಲಾ ಮರ್ಕಲ್ ಅಂತ ಹೇಳುವವರು ಸರಿಸುಮಾರು 16 ವರ್ಷ ಜರ್ಮನಿಯ ಒಂದು ಚಾನ್ಸಲರ್ ಆಗಿದ್ರು. ಚಾನ್ಸಲರ್ ಅಂತ ಹೇಳಿದ್ರೆ ಬೇಸಿಕಲಿ ನಮ್ಮ ಪ್ರಧಾನಮಂತ್ರಿಯ ಸ್ಟೇಟಸ್ ಅನ್ನು ಹೊಂದಿರ್ತಾರೆ. ಸೊ ಒಲಾಫ್ ಶೋಲ್ಜ್ ಅಂತ ಹೇಳುವವರು ಈ ಆಂಜೆಲಾ ಮರ್ಕಲ್ ಅವರನ್ನು ಸಕ್ಸೀಡ್ ಮಾಡಲಿಕ್ಕಿದ್ದಾರೆ. 10ನೇ ಪ್ರಶ್ನೆ, ಸಂಪನ್ ಇಸ್ ಅ ಸೀಮ್ಲೆಸ್ ಆನ್ಲೈನ್ ಪೆನ್ಷನ್ ಪ್ರಾಸೆಸಿಂಗ್ ಅಂಡ್ ಪೇಮೆಂಟ್ ಸಿಸ್ಟಮ್ ಫಾರ್ ವಿಚ್ ಡಿಪಾರ್ಟ್ಮೆಂಟ್ ಪೆನ್ಷನರ್ಸ್? ಸಂಪನ್ನ ಎನ್ನುವುದು ಯಾವ ಇಲಾಖೆಯ ಪಿಂಚಣಿದಾರರಿಗೆ ತಡೆರಹಿತ ಆನ್ಲೈನ್ ಪಿಂಚಣಿ ಪ್ರಕ್ರಿಯೆ ಮತ್ತು ಪಾವತಿಯ ಒಂದು ವ್ಯವಸ್ಥೆಯಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ದೂರಸಂಪರ್ಕ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್. ಸೊ ಇದು ಕೂಡ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ಸೊ ಸಂಪನ್ ಅಂತ ಹೇಳಿದ್ರೆ ಸಿಸ್ಟಮ್ ಫಾರ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್, ಅಂದ್ರೆ ಲೆಕ್ಕಪತ್ರ ವ್ಯವಸ್ಥೆ ಮತ್ತು ಪಿಂಚಣಿಯ ನಿರ್ವಹಣೆಗೆ ಸಂಬಂಧಿಸಿದ ಒಂದು ವ್ಯವಸ್ಥೆ. ಹಾಗೂ ಇದರಿಂದಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ನ ಪಿಂಚಣಿದಾರರಿಗೆ ಈ ಒಂದು ಪೋರ್ಟಲ್ ಇಂದಾಗಿ ಉತ್ತಮ ರೀತಿಯಲ್ಲಿ ಅವರ ಪಿಂಚಣಿ ನಿರ್ವಹಣೆಯು ಇವತ್ತು ಅಟ್ ದ ಟೈಮ್ ಬಹಳಷ್ಟು ಕ್ಷಿಪ್ರ ಸಮಯದಲ್ಲಿ ಆಗ್ತಾ ಇದೆ ಅಂತ ಹೇಳುವುದನ್ನು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಸಂಪನ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಇಟ್ ಈಸ್ ಬೇಸಿಕಲಿ it provides direct credit of pension into the bank accounts of the pensioners, and basically it is called as system for accounting and management of pension, and it is related to the Department of Telecommunications. 11ನೇ ಪ್ರಶ್ನೆ, ನವೆಂಬರ್ 1946ರಲ್ಲಿ ಯಾವ ಯೋಜನೆಯಿಂದ ರೂಪಿಸಲಾದ ಯೋಜನೆಯ ಅಡಿಯಲ್ಲಿ ಸಂವಿಧಾನ ಸಭೆಯನ್ನು ರಚಿಸಲಾಯಿತು? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಕ್ಯಾಬಿನೆಟ್ ಮಿಷನ್. ಸೊ ಕ್ಯಾಬಿನೆಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳುವಂಥದ್ದು ಇದು ನವೆಂಬರ್ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಇದರ ಒಂದು ಸ್ಕೀಮ್ ಅನ್ವಯ ಅದು ಫಾರ್ಮ್ಯುಲೇಟ್ ಆಗಿತ್ತು. ಸೊ ಆ ಕ್ಯಾಬಿನೆಟ್ ಮಿಷನ್ ನಲ್ಲಿ 3 ಪ್ರಮುಖ ಮೆಂಬರ್ಸ್ಗಳಿದ್ರು, ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್ ಅಂತ ಹೇಳ್ಬಿಟ್ಟು. ಸೊ ಇವರು ಭಾರತಕ್ಕೆ ಮಾರ್ಚ್ 24, 1946ಕ್ಕೆ ಅವರು ಆಗಮಿಸ್ತಾರೆ. ಹಾಗೂ ಈ ಕ್ಯಾಬಿನೆಟ್ ಮಿಷನ್ ಅದರ ಒಂದು ಪ್ಲಾನ್ ಅನ್ನು ಮೇ 16, 1946ರಲ್ಲಿ ಅದನ್ನು ಪಬ್ಲಿಷ್ ಮಾಡ್ತಾರೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ ನಂತರ ಡಿಸೆಂಬರ್ 9ರಂದು 1946 ಅದರ ಪ್ರಥಮ ಸಭೆಯನ್ನು ನಡೆಸಿಕೊಳ್ತದೆ. ಸೊ ಫ್ರೆಂಚಿನ ಒಂದು ಪರಂಪರೆಯ ಪ್ರಕಾರ ದ ಫಸ್ಟ್ ಸಿಟ್ಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಪ್ರಿಸೈಡೆಡ್ ಓವರ್ ಬೈ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಹೂ ಇಸ್ ದ ಎಲ್ಡೆಸ್ಟ್ ಮೆಂಬರ್ ಆಫ್ ದ ಅಸೆಂಬ್ಲಿ. ಸೊ ಈ ಸಂವಿಧಾನ ಸಭೆ ಏನಿದೆ ಇದರ ಪ್ರಥಮ ಸಿಟ್ಟಿಂಗ್ ಅಲ್ಲಿ ಇದನ್ನು ಪ್ರಿಸೈಡ್ ಮಾಡಿದವರು ಅಥವಾ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇವರು ಆ ಅಸೆಂಬ್ಲಿಯ ಬಹಳಷ್ಟು ಹಿರಿಯ ಸದಸ್ಯರಾಗಿರ್ತಾರೆ. ಲೇಟರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರ ಅದರ ಅಧ್ಯಕ್ಷರಾಗಿ, ಆ ಅಸೆಂಬ್ಲಿ ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಲಾಗ್ತದೆ. ಹಾಗೆಯೇ ಎಚ್.ಸಿ. ಮುಖರ್ಜಿ ಮತ್ತು ವಿ.ಟಿ. ಕೃಷ್ಣಮಾಚಾರಿ ಇವರನ್ನು ಉಪಾಧ್ಯಕ್ಷರಾಗಿ ಆ ಸಭೆಯ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಇನ್ ಅದರ್ ವರ್ಡ್ಸ್, ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹ್ಯಾಡ್ 2 ವೈಸ್ ಪ್ರೆಸಿಡೆಂಟ್ಸ್ ಅಂತ ನಾವು ಅರ್ಥೈಸ್ಕೊಳ್ಬಹುದು. ಸೊ ಈ ಪ್ರಶ್ನೆಯನ್ನು ಈಗ ನಾವು ಯಾಕೆ ಹಾಕಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅವರು ಟ್ರಿಬ್ಯೂಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಒಂದು ಸೆಟ್ಟಿಂಗ್ ಅಪ್ಗೆ ಸಂಬಂಧಿಸಿದಾಗೆ 75 ವರ್ಷಗಳ ಒಂದು ಹಿಸ್ಟಾರಿಕ್ ಫಸ್ಟ್ ಸಿಟ್ಟಿಂಗಿಗೆ ಅನ್ವಯ ಆಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಫಸ್ಟ್ ಸಿಟ್ಟಿಂಗ್ ಸಚ್ಚಿದಾನಂದ ಸಿನ್ಹಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 9, 1946ರಲ್ಲಿ ಅದು ಉಂಟಾಯಿತು. ಸೊ ಹಾಗಾಗಿ ಅದರ 75 ವರ್ಷ ಈ ವರ್ಷ. ಸೊ ಅದರ ಅಂಗವಾಗಿ ಪ್ರೈಮ್ ಮಿನಿಸ್ಟರ್ ಟ್ರಿಬ್ಯೂಟ್ಸ್ ಅನ್ನು ಕೊಟ್ಟಿದ್ದಾರೆ. ಕೊನೆ ಪ್ರಶ್ನೆ, ಬಿಪಿನ್ ರಾವತ್ ವಾಸ್ ಇಂಡಿಯಾಸ್ ಫಸ್ಟ್ ಡ್ಯಾಶ್. ಡೆಫಿನೆಟ್ಲಿ ಬಿಪಿನ್ ರಾವತ್ ಅವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಹೌದಾ ಅಲ್ವಾ? ಸೊ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ವಿ ಆರ್ ವೆರಿ ಸ್ಯಾಡ್ ಫಾರ್ ದಟ್. ಸೊ ಇದು ಹೆಚ್ಚಿನ ದಿನಪತ್ರಿಕೆಯಲ್ಲಿ ಬಂದಿದೆ. ಯಾಕಂದ್ರೆ ಜನರಲ್ ಬಿಪಿನ್ ರಾವತ್ ಇವರು ಮಲ್ಟಿಫೆಸೆಟೆಡ್ ಪರ್ಸನಾಲಿಟಿ, ಹಾಗೂ ಇವರ ಜೊತೆ ಇವರ ಶ್ರೀಮತಿಯಾದ ಶ್ರೀ ಮಧುಲಿಕಾ ರಾವತ್, ಹಲವಾರು ಸೀನಿಯರ್ ಆರ್ಮಿ ಆಫೀಷಿಯಲ್ಸ್ ಮತ್ತು ಅದರ್ ಸ್ಟಾಫ್ ಪರ್ಸನಲ್, ದೇ ಮೆಟ್ ವಿತ್ ಅನ್ ಏರ್ ಕ್ರಾಶ್ ನಿಯರ್ ಕೂನೂರ್ ಇನ್ ತಮಿಳುನಾಡು. ಸೊ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ of the Indian Armed Forces is the head of the military staff of the Indian Armed Forces and the chief executive of the Department of Military Affairs. Adallade ivaru is the highest ranking serving officer in the Indian Armed Forces. Adallade nam deshada prathama chief of the defense staff is none other than General Bipin Rawat. ಇವರು ಇದು ಅಧಿಕಾರವನ್ನು January 1, 2020 ಅವರು ವಹಿಸಿಕೊಂಡಿದ್ರು. So he is India's first chief of defense staff, that is General Bipin Rawat. So he is expired now, he is no more chief of defense staff, that is General Bipin Rawat. ಹಾಗೇನೆ chief of army staff. So ಇವರು chief of defense staff ಅಂತ ಹೇಳಿದ್ರೆ ಈ 3 ಪಡೆಗಳ ಒಂದು ಮುಖ್ಯಸ್ಥರಾಗಿರ್ತಾರೆ, ಓವರ್ ಆಲ್ ಹೆಡ್.
ಚೀಫ್ ಆಫ್ ಆರ್ಮಿ ಸ್ಟಾಫ್ ದಟ್ ಈಸ್ ಜನರಲ್ ಮನೋಜ್ ಮುಕುಂದ್ ನರವಾಣೆ, ಹಾಗೆ ಚೀಫ್ ಆಫ್ ಏರ್ ಸ್ಟಾಫ್ ಏರ್ ಚೀಫ್ ಮಾರ್ಷಲ್ ವಿ.ಆರ್. ಚೌಧರಿ, ಚೀಫ್ ಆಫ್ ದ ನೇವಲ್ ಸ್ಟಾಫ್ ಅಡ್ಮಿರಲ್ ಆರ್. ಹರಿಕುಮಾರ್. ಇವರು ಕೂಡ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿದವರು. ಸೊ ಇದು ಇವತ್ತಿನ ಪ್ರಶ್ನೆ. ನಾಗಾಲ್ಯಾಂಡ್ ರಾಜ್ಯದ ಪಕ್ಷಿ ಯಾವುದು? ಹಾಗೆ ಎರಡನೇ ಪ್ರಶ್ನೆ, ಯಾವ ಸಿಖ್ ಗುರುವನ್ನು ಜಹಂಗೀರ್ ಅವರು ಶಿರಶ್ಛೇದನ ಮಾಡಿದರು? ಮೂರನೇ ಪ್ರಶ್ನೆ, ಸಂವಿಧಾನ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಸ್ಟೂಡೆಂಟ್ಸ್. ಸೊ ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಹಾಜರಾಗ್ತೇನೆ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ಸೋ ಗಿವ್ ಔಟ್ ಯುವರ್ ಆನ್ಸರ್ಸ್. ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಅನ್ನು ಕೂಡ ತಿಳಿಸಿ ಅಂತ ಹೇಳ್ತಾ, ಐ ವಿಲ್ ಎಂಡ್ ದಿಸ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.